ಅಯ್ಯಯ್ಯೋ, ಅಳಿಯಂದ್ರು ನಾನೇ ದುಡ್ಡು ಕದ್ದಿದ್ದೀನಿ ಅಂತ ಎಲ್ರಿಗೂ ಹೇಳೋದಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಥಾಮ್ ಅವ್ರೆ, ನಾನಿವಾಗ ಏನು ಮಾಡಲಿ? ನಿಮ್ಮ ನಂಬ್ಕೊಂಡು ಕೆಟ್ಟೆ ನಾನು. ಅಳಿಯಂದ್ರೆ, ನೀವು ಏನು ಮಾತಾಡಕ್ಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ವಿಷಯ ಗೊತ್ತಾ? ಗೊತ್ತು ಅಳಿಯಂದ್ರೆ, ನಮ್ಮಿಂದ ತಪ್ಪಾಗಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸತ್ಯಭಾಮ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದಾಗಿತ್ತು. ನೀವು ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಿ ಅಳಿಯಂದ್ರೆ. ಅಯ್ಯೋ ಮಾವ, ನಾ ಬಟ್ಟೆ ಶಾಪಲ್ಲಾಗಿದ್ದ ತಲೆಗೆ ಹಾಕೊಂಡಿಲ್ಲ. ಈಗ ಅದಕ್ಕಿಂತ ದೊಡ್ಡ ಅನಾಹುತ ಆಗಿದೆ. ತಲೆನೇ ಹೋಗುವಂಥ ವಿಷಯ. ತಲೆ ಹೋಗುವಂಥ ವಿಷಯನ ಅಂಥದ್ದೇನಾಯ್ತು ಅಳಿಯಂದ್ರೆ? ಬಟ್ಟೆ ಅಂಗಡಿಲಿ ನೀವು ನನಗೆ 8 ಲಕ್ಷ ದುಡ್ಡು ಕೊಟ್ಟಿದ್ರಿ ಅಲ್ವಾ? ಹೌದು, ಕೊಟ್ಟಿದ್ದೆ. ಆ ದುಡ್ಡನ್ನ ನಾನು ಬ್ಯಾಗಿಗೆ ಹಾಕಿ ಚೇರ್ ಮೇಲೆ ಇಟ್ಟಿದ್ದೆ ತಾನೆ? ಹಾ ಹೌದು, ಚೇರ್ ಮೇಲೆ ಇಟ್ಟಿದ್ರಿ. ಸೀರೆ ವಿಷಯಕ್ಕೆ ಜಗಳ ಆದ್ಮೇಲೆ ನಾನು ಆ ಬ್ಯಾಗ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಆಮೇಲೆ ಸ್ವಾಮಿ ಕೇಳಿದೆ, ಅವನು ಗೊತ್ತಿಲ್ಲ ಅಂದ. ಮನೇಲಿ ಕೇಳಿದೆ, ಅವರು ತಗೊಂಡಿಲ್ಲ ಅಂದರು. ಶಾಪ್ನವ್ರು ಕೇಳಿದೆ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅಯ್ಯಯ್ಯೋ, ಈಗ ಬ್ಯಾಗು ಕಾಣಿಸ್ತಿಲ್ಲ, ಅದರಲ್ಲಿರೋ ದುಡ್ಡು ಕಾಣಿಸ್ತಿಲ್ಲ. ಮಾವ, ನೀವೇನಾದರೂ ಆ ದುಡ್ಡು ತಗೊಂಡ್ರಾ? ಅಳಿಯಂದ್ರೆ, ಖಂಡಿತ ನಾನು ತಗೊಂಡಿಲ್ಲ ಅಳಿಯಂದ್ರೆ. ನೀವು ತಗೊಂಡಿಲ್ಲ ಅಂದ್ರೆ ಬೇರೆ ಯಾರು ತಗೊಂಡಿರೋದಕ್ಕೆ ಸಾಧ್ಯ? ಸಾಕ್ ನಿಲ್ಸಿ. ನಮ್ಮಪ್ಪನ ನೀವ್ ಏನಂತ ಅನ್ಕೊಂಡಿದ್ದೀರಾ? ನಮ್ಮಪ್ಪ ನಿಮ್ ದುಡ್ಡು ತಗೊಂಡಿದ್ದೀರನೋ ಡೌಟಾ ನಿಮ್ಗೆ? ಪಾಪ ಅಳಿಯಂದ್ರು ಹುಲಿ ಕೈಗೆ ಜಿಂಕೆ ಸಿಕ್ಕಾಕೊಂಡು ಸಪ್ತಮಿ ಕೈಲಿ ಒದ್ದಾಡ್ತಿದ್ದಾರೆ. ಜಗಳ ಈಗ ಬೇರೆ ಕಡೆ ಹೋಗ್ತಾ ಇದೆ. ಈಗ ಇಡೀ ಫ್ಯಾಮಿಲಿನೇ ತೋಪು, ನಾನು ಎಸ್ಕೇಪು. ನಾನು ಅವ್ರ ಮೇಲೆ ಡೌಟ್ ಪಡ್ತಿಲ್ಲ ಸಪ್ತಮಿ ಅವರೇ. ಓಹೋ, ಡೌಟ್ ಪಡ್ತಿಲ್ಲ. ಆ ದುಡ್ಡನ್ನ ತಗೊಂಡಿದ್ದಾರೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ? ಸಪ್ತಮಿ ಅವರೇ, ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ತಿದ್ದೀರಾ. ಕಳ್ದೋಗಿರೋದು 1 ಅಲ್ಲ 2 ಅಲ್ಲ 8 ಲಕ್ಷ. 8 ಲಕ್ಷದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ನನ್ಗೂ ಗೊತ್ತು ದುಡ್ಡು ಕಳ್ದೋಗಿದೆ ಅಂತ. ಅದ್ರ ಬಗ್ಗೆ ಯೋಚನೆ ಕೂಡ ಇದೆ. ಹಾಗಂತ ಆ ದುಡ್ಡನ್ನ ನಮ್ಮ ಅಪ್ಪ ಕದ್ದಿದ್ದಾರೆ ಅನ್ನೋ ಆರೋಪ ಮಾಡಿದ್ರೆ ನಾನು ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಏನ್ ಸಪ್ತಮಿ ಅವರೇ, ಏನೇನೋ ಮಾತಾಡ್ತಿದ್ದೀರಾ? ನಾನೆಲ್ಲ ಆರೋಪ ಮಾಡ್ತಾ ಇದ್ದೀನಿ? ಬಟ್ಟೆ ಅಂಗಡಿಲಿ ನನ್ನ ಪಕ್ಕ ಇದ್ದಿದ್ದೆ ಮಾವ. ಅದಕ್ಕೆ ದುಡ್ಡು ತಗೊಂಡ್ರಲ್ವ ಅಂತ ಕೇಳ್ತಾ ಇದ್ದೀನಿ. ತಪ್ಪಾ? ಮತ್ತೆ ಮತ್ತೆ ಅದೇ ಮಾತಾಡ್ಬೇಡಿ ನೀವು. ಆ ದುಡ್ಡು ಎಲ್ಲಿಂದ ಬಂತು? ಅದನ್ನ ಕೊಟ್ಟಿದ್ದು ನಮ್ಮ ಅಪ್ಪನೇ ತಾನೆ. ಅಂದ್ಮೇಲೆ ನಮ್ಮ ಅಪ್ಪನೇ ತಗೋತಾರ? ನೀವೇ ಹೇಳಿ. ಅವ್ರನ್ನ ನೋಡಿದ್ರೆ ದುಡ್ಡು ಕದಿಯೋ ಜೊತೆಗೆ ನಿಮ್ ಮುಂದೆನೆ ಬಂದು ನಾಟಕ ಮಾಡೋರ್ ತರ ಕಾಣಿಸ್ತಾರ. ನೀವೇ ಹೇಳಿ. ಕದಿಯೋದಾ? ಏನ್ ಮಾತಾಡ್ತಿದ್ದೀರಾ? ನಾನು ಯಾವಾಗ ದುಡ್ಡು ಕದ್ರು ಅಂತ ಹೇಳ್ದೆ? ದುಡ್ಡು ತಗೊಂಡ್ರಾ ಅಂತ ಕೇಳಿದ್ರಿ. ಅದ್ರ ಅರ್ಥ ಏನು? ದುಡ್ಡು ಕದಿಯೋದು ಅಂತ ತಾನೆ? ಸಿಸ್ಟರ್, ನೀವು ಶ್ರೀಮಂತನ ಬಗ್ಗೆ ತಪ್ಪಾಗಿ ತಿಳ್ಕೊಂತ ಇದ್ದೀರಾ. ನೋಡಿ ಸ್ವಾಮಿಯವರೇ, ನಿಮ್ ಮೇಲ್ ಮರ್ಯಾದೆ ಇದೆ. ಇವ್ರ ಪರವಾಗಿ ಅದನ್ನ ಮಾತಾಡಿ ಕಳ್ಕೋಬೇಡಿ. ನಮ್ಮಪ್ಪನ ಬಗ್ಗೆ ಬೇರೆ ಯಾರಾದ್ರೂ ಈ ತರ ಮಾತಾಡಿದ್ರೆ ಇಲ್ಲಿ ನಡೀತಿದ್ದೆ ಬೇರೆ. ಬಾವಾ, ನೀವ್ ಈ ತರ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಪ್ಪನ ಮೇಲೆ ಯಾರಾದರೂ ದುಡ್ಡು ಕದ್ದಿದ್ದಾರೆ ಅಂತ ಹೇಳ್ತಾ ಇರೋದು ಇದೇ ಫಸ್ಟು. ನಿಮ್ಮ ಬಾಯಿಂದ ಈ ಥರ ಮಾತು ಕೇಳ್ತಿರೋದು ಮನ್ಸಿಗೆ ತುಂಬ ನೋವಾಗ್ತಿದೆ ಬಾವಾ. ನನ್ನ ಮಾತಕ್ಕೆ ಯಾರು ಅರ್ಥನೇ ಮಾಡ್ಕೋತಿಲ್ಲ. ನಮ್ಮಪ್ಪ ಎಂತವ್ರು ಏನು ಅಂತ ಅರ್ಥ ಮಾಡ್ಕೊಳ್ದೆ
ಮಾತಾಡ್ತಿದ್ರಿ ನೀವು. ಅವ್ರು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ.